ಇಲ್ಲ, ಯಾವುದೇ ವ್ಯಕ್ತಿ ನಮ್ಮ ಹತ್ರ ಬಂದ ತಕ್ಷಣ ಅವನನ್ನು ನಮ್ಮ ಮನಸ್ಸನ್ನು ಮೊದಲು ನಾವು ಸ್ಟಡಿ ಮಾಡ್ತೀವಿ. ಅವನು ಯಾವ ಹಂತದಲ್ಲಿದ್ದಾನೆ, ಅವನ ಸ್ಟೇಟಸ್ ಏನು, ಹೆಲ್ತ್ ಸ್ಟೇಟಸ್ ಏನು, ಏನೇನೆಲ್ಲ ಅವನಿಗೆ ಸರಿ ಮಾಡಿ ಕೊಡ್ಬೋದು ಮೊದಲನೇ ಯೋಚನೆ ಮಾಡ್ತೀವಿ. ಸೊ ಅದಕ್ಕೆ ತಕ್ಕ ಹಾಗೆ ನಮ್ಮ ಈ ಶಿಕ್ಷಣ ಏನಿದೆ, ಈ ತಾಂತ್ರಿಕ ಶಿಕ್ಷಣ ಏನಿದೆ, ಈ ಧ್ಯಾನ ಮಾಡುವಂಥದ್ದು ಅವನಿಗೆ ಅಥವಾ ಪೂಜೆಗಳು ಮಾಡಿಕೊಡುವಂಥದ್ದೆಲ್ಲ ಏನಿದೆ, ನಾವು ಅವನಿಗೆ ಮಾಡಿಕೊಡ್ತೀವಿ. ಅದಕ್ಕಿಂತ ಮುಂಚೆ ಅವನಿಗೆ ನಾವು ಕೌನ್ಸಿಲಿಂಗ್ ಮಾಡ್ತೀವಿ. ಅವನ ಮೊದಲು ಮನಸ್ಸಿನ ಪರಿಸ್ಥಿತಿ ಹೇಗಿದೆ ಅದನ್ನು ನೋಡ್ಕೊಂಡು ಮಾಡ್ತೀನಿ. ಅರ್ಧ ಗಂಟೆ ಧ್ಯಾನಕ್ಕೆ ಕೂತ್ಕೋಬೋದಾ, ಅಥವಾ ಮನಸ್ಸಿನ ಚಂಚಲತೆ ಅವನಿಗೆ ಹೇಗಿದೆ, ಅವನು ಯಾವ ಹಂತಕ್ಕೆ ಕರ್ಕೊಂಡು ಹೋದರೆ ಅವನು ಸರಿ ಹೋಗ್ತಾನೆ, ಎಲ್ಲಿಂದ ಅವನಿಗೆ ಶುರು ಮಾಡಬೇಕು, ಏನು ಕೊಟ್ಟರೆ ಅವನು ಸರಿ ಹೋಗ್ತಾನೆ ಅಂತ ಮೊದಲು ಅವನಿಗೆ ಕೌನ್ಸಿಲಿಂಗ್ ಮಾಡ್ತೀವಿ. ಮೊದಲು ಒಂದು ದಿನ, ಒಂದು ವಾರ ಅಥವಾ ಒಂದು ತಿಂಗಳು ಅದನ್ನು ಅಭ್ಯಾಸ ಮಾಡಿಸಿ. ಈಗ ಅವ್ನಿಗೆ ಅರ್ಧ ಗಂಟೆ ಕೂತ್ಕೊಳ್ಳೋಕ್ಕೂ ಮನಸ್ಸಾಗ್ತಾರೆ, ಏನೋ ಮೆಕ್ಯಾನಿಕಲಿ ಒಂದು ಸ್ವಲ್ಪ ಏನೋ ಹೇಳಿದ್ದು ಅಂತ ಮಾಡ್ತಾ ಹೋಗ್ತಾನೆ. ಅದಲ್ಲ, ಅವನಿಗೆ ತಾನಾಗೇ ಮಾಡುವಂಥ ಶಕ್ತಿ ಬರಬೇಕು. ಅರ್ಧ ಗಂಟೆ ಏನು ಕೂತ್ಕೊತಾ ಇದ್ದ ಅವನೇ ಕೂತ್ಕೊಂಡು ಮಾಡೋ ಮನಸ್ಥಿತಿಗೆ ಬರಬೇಕು. ಸೊ ಅವನಿಗೆ ಬರುತ್ತೆ ಅದು. ಸೊ ಅದಕ್ಕೆ ಸ್ವಲ್ಪ ಕಾಲಾವಕಾಶ ತೊಗೊಳುತ್ತೆ ಅಷ್ಟೇ. ಇಲ್ಲ ನೋಡಿ, ತಾನು ಮಾಡಿದ್ರೆ ಅಷ್ಟೇ ಕೆಲಸ ಮಾಡುವಂಥದ್ದು. ಬೇರೆಯವ್ರು ಮಾಡಿದ್ರೆ ಆಗುತ್ತಂದರೆ ಒಂದು ಅಲ್ಪ ಭಾಗ ಅವರಿಗೆ ಪರಿಹಾರ ಸಿಗುತ್ತೆ, ಇಲ್ಲ ಅಂತಲ್ಲ. ಈಗ ನಿಮಗೆ ಕಾಯಿಲೆ ಬಂದಿದೆ ಅಂದರೆ ನೀವು ಮಾತ್ರೆ ತೊಗೋಬೇಕು, ಪಕ್ಕದವ್ರು ಮಾತ್ರೆ ತೊಗೊಂಡ್ರೆ ಕಾಯಿಲೆ ವಾಸಿ ಆಗುತ್ತೆ. ಅರ್ಥ ಆಗ್ತಿದ್ದಿಲ್ಲ? ಬೇರೆ ರೀತಿಯಲ್ಲೆಲ್ಲ ಮಾಡ್ಬೋದು, ಸ್ವಲ್ಪ ಕಷ್ಟನೇ ಅದು. ಈಗ ನೋಡಿ, ನೀವು ಯಾರನ್ನೋ ಒಬ್ಬನ ನಮ್ಮ ಹತ್ರ ಪೇಷಂಟ್ ಕರ್ಕೊಂಬಂದಿರ್ತೀರ. ಆ ಪೇಷಂಟಿಗೆ ಓದ್ಲಿಕ್ಕೆ ಬರಲ್ಲ, ಬರೀಲಿಕ್ಕೆ ಬರಲ್ಲ, ಅಥವಾ ಏನು ಮಾತಾಡುವಂಥ ಸ್ಥಿತಿನಲ್ಲಿಲ್ಲ ಅಂತ ಇಟ್ಕೊಳ್ಳಿ. ಸೊ ಅವಾಗ ಅವ್ರು ಯಾರು ನಮ್ಮ ಹತ್ರ ಕರ್ಕೊಂಬಂದಿರ್ತಾರೆ ಅವರಿಗೆ ಆ ಮೂಲ ಬೀಜಾಕ್ಷರಗಳನ್ನ ಅವ್ರಿಗೆ ಹೇಳ್ಕೊಡ್ತೀವಿ. ಸೊ ಅವರಲ್ಲಿ ಮೊದಲು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡ್ತೀವಿ. ಕ್ರಿಯೇಟ್ ಮಾಡಿ ಯಾರಿಗೆ ಆ ಸಮಸ್ಯೆ ಬಂದಿರುತ್ತೆ ಅವ್ರ ಕೈನ ಹಿಡ್ಕೊಳ್ಳೋಕ್ಕೆ ಇಡ್ತೀವಿ. ಕೈನ ಹಿಡ್ಕೊಂಡ ತಕ್ಷಣ ಇವ್ರು ಏನು ಎನರ್ಜಿನ ಸಂಪಾದನೆ ಮಾಡಿರ್ತಾರೆ, ಆ ಮೂಲ ಬೀಜಾಕ್ಷರಗಳ ಶಕ್ತಿ ಸಂಪಾದನೆ ಮಾಡಿರ್ತಾರೆ, ಆ ಶಕ್ತಿ ಸಂಚಲನ ಇನ್ನೊಬ್ಬರ ಕೈಗೂ ಅದು ಪಾಸ್ ಆಗುತ್ತೆ. ಸೊ ಹಾಗಾಗುತ್ತೆ, ಆ ಶಬ್ದ ಕೇಳಿಸ್ಕೊಳ್ಳೋದ್ರ ಜೊತೆಗೆ ಎನರ್ಜಿ ಪಾಸ್ ಆಗೋದ್ರ ಜೊತೆಗೆ ಅವರ ಮಾನಸಿಕ ಸ್ಥಿತಿ ಮತ್ತು ದೈಹಿಕ ಸ್ಥಿತಿ ಖಂಡಿತವಾಗೂ ಸರಿ ಹೋಗುತ್ತೆ.